ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇದು ಬಂದುಬಿಟ್ಟು ವರ್ಕ್ ಆಗಿರುವಂಥ ಬ್ಲೌಸ್ನ ಇವಾಗ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಆಲ್ರೆಡಿ ಈ ಥರ ವರ್ಕ್ ಇರುತ್ತಲ್ಲ, ತುದಿಗೆ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಸಿಂಗಲ್ ಫ್ರೂಟ್ ಇದ್ದರೆ ಯೂಸ್ ಮಾಡಿ. ಏನಕ್ಕಪ್ಪ ಅಂದರೆ ಇದು ಬೀಡ್ಸ್ ಆಗಿರೋದ್ರಿಂದ ಸಿಂಗಲ್ ಫ್ರೂಟ್ ಯೂಸ್ ಮಾಡಬೇಕಾಗುತ್ತೆ. ನಾನು ಹಂಗೆ ಯೂಸ್ ಮಾಡ್ತಾಯಿದ್ದೀನಿ. ಒಂಚೂರು ಪಕ್ಕಕ್ಕೆ ಬರುತ್ತೆ ಸ್ಟಿಚ್ಚು. ಫುಲ್ಲು ನಿಮಗೆ ನೀಟಾಗಿ ಅದ್ರ ಪಕ್ಕದಲ್ಲೇ ಬರಬೇಕು ಅಂದರೆ ಸಿಂಗಲ್ ಫ್ರೂಟ್ ಯೂಸ್ ಮಾಡಲೇಬೇಕು. ಯಾಕೆಂದರೆ ಔಟ್ಲೈನ್ಗೆ ಅವರು ಒಂದು ಲೈನ್ ಔಟ್ಲೈನ್ ಕೊಟ್ಬಿಟ್ರೆ ನಮಗೆ ಜರಿ ಥ್ರೆಡ್ಡಲ್ಲಿ ಸರಿ ಹೋಗುತ್ತೆ, ಅವರು ಸ್ಟಿಚ್ ಮಾಡೋಕ್ಕೆ ಈಸಿ ಆಗುತ್ತೆ. ಆದರೆ ಅವ್ರೇನು ಮಾಡ್ತಾರೆ, ಪಕ್ಕದಲ್ಲೇ ಬೀಡ್ಸ್ಗಳು ಕೊಟ್ಟಿರ್ತಾರೆ. ಬೀಡ್ಸಲ್ಲಿ ಹೆಂಗಿಟ್ಟು ಸ್ಟಿಚ್ ಮಾಡೋಕ್ಕಾಗುತ್ತೆ, ತುಂಬಾ ಕಷ್ಟ ಆಗುತ್ತೆ. ಅಂಥ ಟೈಮಲ್ಲಿ ಒಂಚೂರು ತುದಿಗೆ ಹಾಕಬೇಕು, ಏನು ಮಾಡೋಕ್ಕಾಗಲ್ಲ. ಸಿಂಗಲ್ ಫ್ರೂಟ್ ಯೂಸ್ ಮಾಡಿದ್ರೂ ಯಾಕೆ ಬೀಡ್ಸ್ ಇರೋದ್ರಿಂದ ಒಂದು ಪಕ್ಕಕ್ಕೆ ಒಂದು 1/4 ಇಂಚ್ ಪಕ್ಕಕ್ಕೆ ಬಂದೇ ಬರುತ್ತೆ ಸ್ಟಿಚಿಂಗು. ಏನು ಮಾಡೋಕ್ಕಾಗಲ್ಲ ಅದು. ನನ್ನ ಹತ್ರ ಸಿಂಗಲ್ ಫ್ರೂಟ್ ಇಲ್ಲ, ನಾನು ಅದು ತರಿಸೋದು ಮರೆತುಬಿಟ್ರೆ ತೊಗೊಬಂದು ಇಟ್ಕೋಬೇಕು. ಹಂಗಾಗಿ ಹಂಗೆ ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ, ಹೀಗೆ ನಾನು ಟೆನ್ಷನ್ ತೊಗೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ. ನೀವು ಚಿಕ್ಕ ಮಿಷಿನ್ ಆಗಲಿಲ್ಲ, ಬೇರೆ ಮಿಷಿನ್ ಆದರೆ ಸಿಂಗಲ್ ಫ್ರೂಟ್ ಯೂಸ್ ಮಾಡ್ಕೊಳ್ಳಿ. ಈ ಥರ ಬೀಡ್ಸೋದಕ್ಕೆ ಬೇಕು. ಮಾಮೂಲಿ ಎಂಬ್ರಾಯ್ಡಿಂಗ್ ಮಿಷಿನ್ಗಾದರೆ ಅದು ಮಿಷಿನ್ ವರ್ಕ್ ಆದರೆ ಏನೂ ಆಗೋಲ್ಲ, ಒಂಚೂರು ಆ ಕಡೆ ಈ ಕಡೆ ಎಳೆದು ಸ್ಟಿಚ್ ಮಾಡ್ಬೋದು. ಆದರೆ ಇದು ಬೀಡ್ಸ್ ಆಗಿರೋ ಆಮೇಲೆ ಒಂದೇ ಒಂದು ಒಡೆದೋದ್ರೂ ಏನಾಗುತ್ತೆ, ಎಲ್ಲ ಚೈನ್ ಲಿಂಕ್ ಥರ ಬಿಚ್ಕೊಳ್ಳೋಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಮಣಿ ಒಡೆದೋಗದೆ ಹೋದಂಗೆ ಹುಷಾರಾಗಿ ಸ್ಟಿಚ್ ಮಾಡಬೇಕಾಗುತ್ತೆ, ಒಂಚೂರು ಇದಾಗದೆ ಇದ್ದಾಗೆ. ಅದಕ್ಕೋಸ್ಕರ ಇದು ಹ್ಯಾಂಡ್ ವರ್ಕ್ ಥರ ಇರುತ್ತಲ್ವ, ಅದಕ್ಕೋಸ್ಕರ ಇದು ಹ್ಯಾಂಡ್ ವರ್ಕ್ದೇ ಮಿಷಿನಲ್ಲಿ ಮಾಡಿರುವಂಥದ್ದು, ಹ್ಯಾಂಡ್ ವರ್ಕ್ ಥರ. ಹಂಗಾಗಿ ಅದು ಚೈನ್ ಲಿಂಕ್ ಥರ ಇರುತ್ತೆ, ಒಂದು ಬಿಚ್ಕೊಂಡ್ರೆ ಹಂಗೆ ಎಲ್ಲ ಉದುರೋಗ್ತಾ ಬರುತ್ತೆ. ಅದಕ್ಕೋಸ್ಕರ ಅದು ನೋಡ್ಕೊಂಡು ನಿಧಾನಕ್ಕೆ ಸ್ಟಿಚ್ ಮಾಡಬೇಕು. ಆಮೇಲೆ ಇದಕ್ಕೆ 2 ಕಡೆ ಜಾಯಿಂಟಿಂಗ್ ಬಂತು. ಏನಕ್ಕಪ್ಪ ಅಂದರೆ ಮಾಮೂಲಿ ಬಟ್ಟೆ ಸ್ವಲ್ಪ ಆ ಕಡೆ ಈ ಕಡೆ ಹಾಕಿರ್ತಾರೆ. ಹಂಗಾಗಿ ನಮಗೆ ನಾವು ಹೆಂಗೆ ಲೈನಿಂಗ್ ಕಟ್ ಮಾಡಿರ್ತೀವಿ ಅದೇ ಅಳತೆಗೆ ಬೇಕಾಗುತ್ತೆ. ಆಮೇಲೆ ಫ್ರಂಟಲ್ಲಿ ವರ್ಕ್ ಬೇರೆ ಮಾಡಿರ್ತಾರೆ, ಆ ವರ್ಕೆ ಕರೆಕ್ಟಾಗಿ ಕೂರಿಸ್ಬೇಕು ಫ್ರಂಟ್ಗೆ. ಹಂಗಾಗಿ ನಾವೇನು ಮಾಡಬೇಕಪ್ಪ ಅಂದರೆ ಅದು ಹೇಗಿರುತ್ತೋ ಹಾಗೆ ಅಡ್ಜಸ್ಟ್ ಮಾಡಿ ಎಕ್ಸ್ಟ್ರಾ ಬಂದದ ಕಡೆ ಪ್ಯಾಚ್ ಮಾಡ್ಕೋಬೇಕು. ನಾವು ನೆಕ್ ಡಿಸೈನ್ಗೋಸ್ಕರನೇ ತೊಗೋಬೇಕಾಗುತ್ತೆ. ಯಾಕಂದರೆ ಅದು ಡಿಸೈನ್ ಹೇಗಿದೆ ಹಾಗೆ ತೊಗೋಬೇಕು, ಇನ್ನು ಬೇರೆ ಥರ ಮಾಡೋಕ್ಕಾಗಲ್ಲ. ಹಂಗಾಗಿ ಈ ಥರ ನೋಡಿ, ಈ ಕಡೆ ಸೈಡಲ್ಲಿ ಒಂಚೂರು ಜಾಯಿಂಟಿಂಗ್ ಬಂತು ಕಂಕ್ಳ ಹತ್ರ, ಮತ್ತು ಕೆಳಗಡೆ ಒಂಚೂರು ಜಾಯಿಂಟಿಂಗ್ ಬಂತು ಇದು ಫ್ರಂಟಲ್ಲಿ. ಆದರೆ ಇನ್ನೊಂದು ಪೀಸಲ್ಲಿ ಮಾತ್ರ ಫುಲ್ಲು ಜಾಯಿಂಟಿಂಗ್ ಬಂತು ಜಾಸ್ತಿ. ಯಾಕೆಂದರೆ ಆಮೇಲೆ ಸ್ಲೀವ್ಸ್ ಉದ್ದ ಬೇಕು ಅಂತ ಹೇಳಿದ್ರು, ಎಷ್ಟು ಉದ್ದ ಆಗುತ್ತೋ ಅಷ್ಟು ಉದ್ದ ಇಟ್ಕೊಡಿ ಅಂತ. ಆದರೆ ಏನು ಮಾಡೋಕ್ಕಾಗಲ್ಲ, ಈ ಥರ ಒಂಚೂರು ಹೇಳಿದ್ದೆ ನಾನು ಅವ್ರಿಗೆ, ಮುಂದೆ ಜಾಯಿಂಟಿಂಗ್ ಬರುತ್ತೆ ಅಂತ ಹೇಳ್ಬಿಟ್ಟೆ ಮಾಡಿರೋದ್ರಿಂದ. ಒಬ್ಬೊಬ್ರು ಜಾಯಿಂಟಿಂಗ್ ಬಂದರೆ ಒಪ್ಪಲ್ಲ, ಆಗಲ್ಲ, ಹಂಗೆ ಹಿಂಗೆ ಅಂತಾರೆ. ಆದರೆ ನಾವೇನು ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ಡಿಸೈನಲ್ಲಿ ಬಂದಿರೋದೇ ಹಾಗೆ, ಅದರಿಂದ ನಾವೇನು ಮಾಡೋಕ್ಕಾಗೋದಿಲ್ಲ. ಆಮೇಲೆ ಇವ್ರಿಗೆ ಹೇಳಿದ್ದೆ, ಮುಂದೆ ಫ್ರಂಟಲ್ಲಿ ಒಂಚೂರು ಜಾಯಿಂಟಿಂಗ್ಗಳು ಬರುತ್ತೆ ಮೊದಲೇ ಹೇಳಿರೋದ್ರಿಂದ. ಅವರು ಮುಂದೆ ಆದರೆ ಪರವಾಗಿಲ್ಲ, ಹಿಂದೆ ಬೇಡ ಅಂತ ಹೇಳಿದ್ರು. ಹಂಗಾಗಿ ಏನು ತೊಂದರೆ ಇಲ್ಲ, ಆರಾಮಾಗಿ ಆಯಿತು. ಈ ರೀತಿ ಸ್ವಲ್ಪ ಜಾಯಿಂಟಿಂಗ್ ಬಂದೇ ಬರುತ್ತೆ, ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ನೀವು. ಈ ರೀತಿ ಸ್ಟಿಚ್ ಮಾಡಿಕೊಂಡು ಆ ಕಡೆ ಈ ಕಡೆ ಕಟ್ ಮಾಡ್ಕೋಬೇಕು. ನಾನು ಹೇಳ್ದಂಗೆ ಈ ಕಡೆಗಂತೂ ಸ್ವಲ್ಪ ಜಾಯಿಂಟಿಂಗ್ ಬಂತು, ಇನ್ನೊಂದು ಸೈಡ್ಗಂತೂ ಫುಲ್ಲು ಜಾಯಿಂಟಿಂಗ್ ಬಂತು. ನೋಡಿ, ಈ ರೀತಿ ಜಾಯಿಂಟಿಂಗ್ ಬಂದಾಗ ತುಂಬಾ ಒಂಥರ ಅಸಹ್ಯವಾಗಿ ಕಾಣಿಸುತ್ತೆ. ಅದು ಚಿಕ್ಕ ಚಿಕ್ಕ ಪ್ಯಾಚ್ಗಳು ಬರುತ್ತೆ, ದೊಡ್ಡದು ಬರಲ್ಲ. ಆವಾಗಲ್ಲಿ ಬಿಡೋಕ್ಕೂ ಆಗಲ್ಲ, ನಾವು ಹಾಗೆ ಸ್ಟಿಚ್ ಮಾಡಲೇಬೇಕು, ಅದು ಪ್ಯಾಚ್ ಕೊಡಲೇಬೇಕು. ಹಾಗೆ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಒಂದೊಂದು ಸಲ ಇನ್ನೂ ಜಾಸ್ತಿನೇ ಬರುತ್ತೆ. ಅದು ಒಂದು ಸೈಡ್ ಜಾಸ್ತಿ ಬಂದಿದೆ, ಇದೊಂದು ಸ್ವಲ್ಪ ಕಡಿಮೆ ಇದೆ. ಓಕೆನಾ. ಆಮೇಲೆ ನಾವು ಬಟ್ಟೆ ಜಾಸ್ತಿ ಇದ್ದರೆ ಅಡ್ಜಸ್ಟ್ ಮಾಡಿಬಿಡ್ಬೋದು. ಈ ರೆಡಿಮೇಡ್ ಪೀಸ್ಗಳಲ್ಲಿ ಕಡಿಮೆನೇ ಇರುತ್ತೆ, 1 ಮೀಟ್ರ್ ಅಷ್ಟೇ ಇರುತ್ತೆ. ಇಲ್ಲ ಅದು ಡಿಸೈನ್ಗಳು ಆ ಕಡೆ ಈ ಕಡೆ ಹಾಕಿರ್ತಾರೆ, ನಮಗೆ ಬಟ್ಟೆ ಸರಿಯಾಗಿ ಸಿಗೋಲ್ಲ. ಆ ಕಡೆ ಈ ಕಡೆಗೆ ಅಡ್ಜಸ್ಟ್ ಮಾಡೋಕ್ಕೆ ಬಟ್ಟೆ ಜಾಸ್ತಿ ಬೇಕಾಗುತ್ತೆ, ಬಟ್ಟೆ ಸಿಗೋಲ್ಲ. ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ. ಆವಾಗ ಈ ಯಾವ ಪೀಸ್ನ ಆಗುತ್ತೋ ಅದನ್ನೇ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಚಿಕ್ಕ ಚಿಕ್ಕ ಪೀಸ್ ಆದರೆ ಅಡ್ಜಸ್ಟ್ ಆಗಿಬಿಡುತ್ತೆ, ದೊಡ್ಡ ಪೀಸ್ ಆದರೆ ಸಾಲೋದೇ ಇಲ್ಲ ಬಟ್ಟೆ, ಹಂಗಾಗ್ಬಿಡುತ್ತೆ. ಮತ್ತು ಈ ರೀತಿ ವರ್ಕ್ ಇರೋದನ್ನು ಸ್ಟಿಚ್ ಮಾಡ್ಕೊಂಡಾದಮೇಲೆ ಮತ್ತು ಇವಾಗ ಇನ್ನೊಂದು ಕಡೆ ಪೀಸ್ ಇರುತ್ತಲ್ಲ, ಅದನ್ನು ಸ್ಟಿಚ್ ಮಾಡ್ಕೋಬೇಕು. ಅದಕ್ಕೆ ಆಲ್ರೆಡಿ ಮಾರ್ಕಿಂಗ್ ಇದೆ, ಆದ್ರೂ ಈ ಮಾರ್ಕಿಂಗ್ ಕರೆಕ್ಟಾಗಿ ಬರಬೇಕು ಅಂದರೆ ಈ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಇದು ಹೇಗಿದೆ ಅದೇ ಮಾರ್ಕಿಂಗ್ಗೆ ಒಂದು ಮಾರ್ಕ್ ಹಾಕ್ಕೊಂಡು ಅಲ್ಲಿ ಸ್ಟಿಚ್ ಮಾಡಿಕೊಂಡ್ರೆ ಎರಡು ಒಂದೇ ಥರ ಬರುತ್ತೆ. ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಆಗುತ್ತೆ. ನಾವು ಆ ಕಡೆ ಸ್ಟಿಚ್ ಮಾಡಿರ್ತೀವೋ ಅದೇ ಶೇಪ್ ಬರುತ್ತೆ, ಅಂದರೆ ಆ ಕಡೆ ವರ್ಕ್ ಇರುತ್ತೆ, ಈ ಕಡೆ ವರ್ಕ್ ಇರೋಲ್ಲ, ಅಷ್ಟೇನು ಡಿಫ್ರೆನ್ಸು. ಇವಾಗ ಅದೇ ರೀತಿ ಸ್ಟಿಚ್ ಮಾಡಿಕೊಂಡು ಇನ್ಔಟ್ ಮಾಡ್ಕೋಬೇಕು. ಮಾಮೂಲಿ ಲೈನಿಂಗ್ ಮೇಲೆ ಪಾಯಿಂಟ್ ಹೊಲಿಗೆ ಹಾಕ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಇಷ್ಟೇ ಇದು. ಈ ರೀತಿ ಮಾಡಿಕೊಂಡ್ರೆ ನಮಗೆ 2 ಶೇಪು ಒಂದೇ, ಯಾಕೆಂದರೆ ಅದು ವರ್ಕ್ ಇರುತ್ತೆ, ಇದು ವರ್ಕ್ ಇರೋಲ್ಲ. ಆವಾಗ ನಮಗೆ ಈ ಒಂದು ಚಿಕ್ಕದು ದೊಡ್ಡದು ಆಗಬಾರ್ದು ಅನ್ನೋದಕ್ಕೋಸ್ಕರ ನಾನು ಯಾವಾಗಲೂ ವರ್ಕ್ ಸ್ಟಿಚ್ ಆದಮೇಲೆ ಅದೇ ಅಳತೆಗೆ ಇದನ್ನು ಕಟ್ ಮಾಡ್ಕೋತೀನಿ. 2 ಒಂದೇ ಸಲ ಕಟ್ ಮಾಡೋದಕ್ಕೆ ಹೋಗಲ್ಲ ನಾನು. ಓಕೆನಾ. ಈ ರೀತಿ ಪಾಯಿಂಟ್ ಹೊಲಿಗೆ ಹಾಕ್ಕೊಂಡು ಉಲ್ಟಾ ತಿರುಗಿಸ್ಕೊಂಡ್ಬಿಟ್ಟು ಇವಾಗ ಇದಕ್ಕೆ ಸ್ವಲ್ಪ ಜಾಯಿಂಟಿಂಗ್ ಜಾಸ್ತಿನೇ ಇದೆ. ಮಾಮೂಲಿ ನೆಕ್ ಒಂದು ಇನ್ಔಟ್ ಮಾಡಿಬಿಟ್ಟು ಇವಾಗ ಬಟ್ಟೆ ಎಲ್ಲಿ ಕಡಿಮೆ ಇರುತ್ತೆ ಅಲ್ಲಿ ಜಾಯಿಂಟ್ ಮಾಡಬೇಕು. ಕಡಿಮೆ ಪೀಸ್ ಆದರೆ ಅಡ್ಜಸ್ಟ್ ಮಾಡ್ಬೋದು, ಆಮೇಲೆ ಜಾಸ್ತಿ ದೊಡ್ಡ ಪೀಸ್ ಬೇಕಾಗುತ್ತೆ.
ಆ ದೊಡ್ಡ ಪೀಸ್ ಅಡ್ಜಸ್ಟ್ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅಷ್ಟು ಲೆಂತಿ ಪೀಸು, ಅಗಲ, ಉದ್ದ ಎಲ್ಲ ಬೇಕಾಗುತ್ತೆ. ಆವಾಗ ಸ್ವಲ್ಪ ಬಟ್ಟೆ ಜಾಸ್ತಿ ಇದ್ದರೆ ಅಡ್ಜಸ್ಟ್ ಮಾಡ್ಬಿಡ್ಬೋದು. ಬಟ್ಟೆನೇ ಇಲ್ಲ ಅಂದಾಗ ಅಡ್ಜಸ್ಟ್ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಬಟ್ಟೆ ಇದ್ದರೆ ಹೊಲ್ದ್ಬಿಡ್ಬೋದು, ಬಟ್ಟೆ ಇಲ್ಲ ಅಂದಾಗ ಇನ್ನೇನು ಬಟ್ಟೆ ಅಡ್ಜಸ್ಟ್ ಮಾಡೋಕ್ಕಾಗುತ್ತೆ, ಅದು ಪ್ರಾಬ್ಲಮ್ ಆಗೋದು. ಬಟ್ಟೆ ಇದ್ದರೆ ಏನು ತೊಂದರೆ ಇಲ್ಲ, ನೀವು ಯಾವ ಬ್ಲೌಸ್ ಆದರೂ ರೆಡಿ ಮಾಡಿಬಿಡ್ಬೋದು. ಅದೇ ಬಟ್ಟೆನೇ ಇಲ್ಲ ಅಂದಾಗ ಏನೂ ಮಾಡೋದಕ್ಕಾಗಲ್ಲ. ಓಕೆನಾ. ಈ ರೀತಿ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿಬಿಟ್ಟು ತೆಗೆದ್ರೆ ಆಯಿತು. ಆಮೇಲೆ ಹೇಳ್ದಂಗೆ ಫಸ್ಟು ಆಮೇಲೆ ಇದೆಲ್ಲ ಆದಮೇಲೆ ಆಮೇಲೆ ಪ್ಯಾಚ್ ಎಲ್ಲೆಲ್ಲಿ ಕೊಡಬೇಕು ನೋಡಿಕೊಂಡು ಬಟ್ಟೆನ ಕಟ್ ಮಾಡ್ಕೊಂಡು ಪ್ಯಾಚ್ ಕೊಡಬೇಕಾಗುತ್ತೆ. ನೋಡಿ ಇಲ್ಲಿ ಮಧ್ಯದಲ್ಲಿ ಇಷ್ಟು ಅಗಲ ಹೋಗಿದೆ, ಅದು ಆ್ಯಕ್ಚುಲಿ ಸ್ಲೀವ್ಸ್ಗೆ ಹೋಗಿದೆ ಅದು. ಆ ಬಟ್ಟೆಗೆ ಇವಾಗ ನಾವು ಇದನ್ನು ಪ್ಯಾಚ್ ಕೊಡಬೇಕು ನೋಡಿ ಈ ಥರ. ನಾನು ಹಂಗೂ ಒಂದು ಸೈಡು ಇದು ಮಾಡಿ ಕೊಡ್ತಾಯಿದ್ದೀನಿ. ಹಂಗೂ ಇನ್ನೊಂದು ಸೈಡ್ಗೆ ಸ್ವಲ್ಪ ಇನ್ನೂ ಚಿಕ್ಕ ಪ್ಯಾಚ್ ಬಂತು, ಆ ಬಟ್ಟೆನೂ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಿದೆ ನೋಡಿ ಈ ರೀತಿ ಬಂತು. ಅದು ಬಟ್ಟೆನೇ ಅಷ್ಟು ಅಗಲ ಬೇಕು, ಹಾಗಾಗಿ ಸ್ವಲ್ಪ ಕಷ್ಟನೇ ಆಗುತ್ತೆ. ಜಾಯಿಂಟಿಂಗ್ಗಳಲ್ಲಿ ಸ್ವಲ್ಪ ಹಿಂಸೆನೇ. ಈ ಥರ ಸ್ಟಿಚ್ ಮಾಡ್ಕೋಬೇಕು. ಈ ಥರ ಸ್ಟಿಚ್ ಮಾಡಿಕೊಂಡು ಡಾಟ್ ಇಟ್ಕೊಂಡ್ರೆ ನಮಗೆ ಫ್ರಂಟ್ ರೆಡಿ ಆಗುತ್ತೆ. ಒಂದೊಂದು ಸಲ ಈ ಥರ ವರ್ಕದ್ದು ಬಂದಾಗಂತೂ ತುಂಬಾ ಹಿಂಸೆ ಆಗುತ್ತೆ. ಪ್ಯಾಚ್ಗಳು ಬಂದುಬಿಟ್ರೆ ಅಂತೂ ಆ ಪ್ಯಾಚ್ಗಳು ಸ್ಟಿಚ್ ಮಾಡೋಷ್ಟರಲ್ಲಿ ಏನೋ ಒಂಥರ ಬೇಜಾರಾಗುತ್ತೆ. ಬ್ಲೌಸಲ್ಲಿ ಇಂಟ್ರೆಸ್ಟೇ ಇರೋಲ್ಲ, ಹಂಗಾಗ್ಬಿಡುತ್ತೆ. ಯಾಕೆಂದರೆ ಪ್ಯಾಚ್ಗಳನ್ನ ಅದಕ್ಕೆ ಬಟ್ಟೆ ಅಡ್ಜಸ್ಟ್ ಮಾಡಿ ಪ್ಯಾಚ್ ಕೊಟ್ಟು ಸ್ಟಿಚ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಬಿಗಿನರ್ಸ್ ಆದರೆ ನೋಡಿ ಮಾಡಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಿ. ಒಂದೊಂದು ಸಲ ಅವ್ರಿಗಂತೂ ಇನ್ನೂ ಕನ್ಫ್ಯೂಸ್ ಆಗಿಬಿಡುತ್ತೆ ಬಿಗಿನರ್ಸ್ಗೆ. ಯಾಕಂದ್ರೆ ನಮಗೆ ಎಷ್ಟು ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ಬಿಗಿನರ್ಸ್ಗೆ ಇನ್ನೂ ಎಷ್ಟು ಕನ್ಫ್ಯೂಸ್ ಆಗ್ಬೋದಲ್ವ. ನೋಡ್ಕೊಂಡು ಕಟ್ ಮಾಡಿ ಎಷ್ಟು ಅಡ್ಜಸ್ಟ್ ಆಗುತ್ತೆ. ಇವಾಗ ನಾವು ಏನೋ ಅಷ್ಟೇ, ಅದಕ್ಕೆ ಎಷ್ಟು ನೆಕ್ಗೆ ಅಡ್ಜಸ್ಟ್ ಆಗುತ್ತೋ ಅಷ್ಟು ರೆಡಿ ಮಾಡಿಬಿಟ್ಟೆ ಕಟ್ಟಿಂಗ್ ಮಾಡ್ಕೋಬೇಕು. ಇವಾಗ ಮತ್ತೆ ನೋಡಿ ಈ ಕಡೆ ಇನ್ನೊಂದು ಪೀಸ್ ಅಡ್ಜಸ್ಟ್ ಆಗಿಲ್ಲ, ಅದು ಆ ಕಡೆನೂ ಒಂದು ಚಿಕ್ಕ ಪೀಸ್ ಕೊಡ್ತಾಯಿದ್ದೀನಿ. ಅದು ಇನ್ನೂ ಸ್ವಲ್ಪ ಲೆಂತ್ ಇರಬೇಕಿತ್ತು. ಬಟ್ಟೆ ಪೀಸ್ ಇಲ್ಲ, ಅಲ್ಲಿ ಬಟ್ಟೆ ಪೀಸೇ ಇಲ್ಲ, ಇರೋದನ್ನೇ ಅಡ್ಜಸ್ಟ್ ಮಾಡಿ ಕೊಡ್ತಾ ಇರುವಂಥದ್ದು. ಹಂಗಾಗಿ ಈ ರೀತಿ ಆಯಿತು. ಅದೇ ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಪ್ಯಾಚ್ಗಳನ್ನ ಕೊಟ್ಕೊಳ್ಳಿ. ಕೊಡಲೇಬೇಕು, ಪ್ಯಾಚ್ ಕೊಡ್ದೇ ಸ್ಟಿಚ್ ಮಾಡೋಕ್ಕಾಗೋದೇ ಇಲ್ಲ. ಇಲ್ಲ ಅದೇ ಕಲರ್ ಬಟ್ಟೆ ಬೇರೆ ತರಬೇಕಾಗುತ್ತೆ, ಬೇರೆ ತಂದು ಹೊಲಿಯೋಕ್ಕೂ ಆಗೋಲ್ಲ. ಒಂದು ಸೈಡು ವರ್ಕ್ ಇರುತ್ತೆ, ಇನ್ನೊಂದು ಸೈಡು ಏನೂ ಇರೋಲ್ಲ. ಹಂಗಾಗಿ ಕೆಲವ್ರಂತೂ ಪ್ಯಾಚ್ ಬೇಡ ಅನ್ನೋರು ಅದೇ ಕಲರ್ದು ಬೇಕಾದ್ರೆ ಫ್ರಂಟ್ಗಲ್ವ ಅಂದ್ಬಿಟ್ಟು ತಂದು ಕೊಟ್ಬಿಡ್ತಾರೆ ಬಟ್ಟೆನ. ಅದರಲ್ಲಿ 100ರಲ್ಲಿ ಒಂದು 10 ಭಾಗದ ಜನ ಕೊಡ್ಬೋದು. ಬೇರೆಯವರೆಲ್ಲ ಅಯ್ಯೋ ಅದಕ್ಕೂ ಕೊಟ್ಟು ಮತ್ತು ಇನ್ನೂ ಒಂದು ಬ್ಲೌಸ್ ಪೀಸ್ ಕೊಡಬೇಕು ಅನ್ನೋರು ಇರ್ತಾರೆ. ಓಕೆನಾ. ನೋಡಿ ಈ ರೀತಿ ರೆಡಿ ಮಾಡಿದ್ದೀನಿ, ಪ್ಯಾಚ್ ಎಲ್ಲ ಕೊಟ್ಟು ಎರಡು ಕಡೆನೂ. ಇವಾಗ ಡಾಟ್ ಇಟ್ಕೊಂಡ್ಬಿಡೋಣ. ಮಾಮೂಲಿ ಮೇನ್ ಡಾಟ್, ದೊಡ್ಡ ಡಾಟ್ನ ಈ ಥರ ಯಾವಾಗಲೇ ಆದ್ರೂ ಅಷ್ಟೇ ತುದಿಯಿಂದ ಸ್ಟಾರ್ಟಿಂದ ತುದಿವರೆಗೂ ಒಂದೇ ಸ್ಟ್ರೈಟ್ ಒಳಗೆ ಬರೋ ಥರ ಹಾಕಿ ಡಾಟ್ಕೊಳ್ದು. ಆವಾಗ ನಿಮಗೆ ಫಿಟ್ಟಿಂಗ್ ನೀಟಾಗಿರುತ್ತೆ, ಫಿನಿಶಿಂಗ್ ಬರುತ್ತೆ. ಲೂಸು ಕಪ್ಸ್ ಹತ್ರ ಲೂಸ್ ಬರೋದು ಆ ಥರದ್ದೆಲ್ಲ ಅವಾಯ್ಡ್ ಆಗುತ್ತೆ. ನೀವು ಆ ಕಪ್ಸ್ ಹತ್ರ ನೀವು ಅದು ಡಾಟ್ಗಳನ್ನ ಸ್ವಲ್ಪ ಸೊಟ್ಟ ಪಟ್ಟ ಹಿಡಿದಾಗ ಬಟ್ಟೆ ಹೆಚ್ಚು ಕಮ್ಮಿ ಆದಾಗ ನಿಮಗೆ ಲೂಸ್ ಬರೋ ಚಾನ್ಸ್ ಇರುತ್ತೆ. ಓಕೆನಾ. ಕಪ್ಸ್ ಹತ್ರ ಅದೊಂದು ಮಿಸ್ಟೇಕ್ ಮಾಡಬೇಡಿ, ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಅದು ಹೇಗಿದೆ ಹಾಗೇ ಸ್ಟ್ರೈಟ್ ಒಳಗೆ ಬರಬೇಕು, ಒಂದು ಪಾಯಿಂಟ್ ಆ ಕಡೆ ಈ ಕಡೆ ಆಗಬಾರ್ದು. ನನಗೆ ಟೈಲರಿಂಗ್ ಕಲಿಬೇಕಾದ್ರೆ ಅದು ಅಂದರೆ ಹೊಲಿಯೋಕ್ಕೆ ಹೋಗ್ತಿದ್ನಲ್ಲ, ಅಲ್ಲೇ ಹೇಳ್ಕೊಟ್ಟಿದ್ದು. ಯಾವಾಗಲೇ ಆದ್ರೂ ಹೊಲಿಗೆ ಮಾತ್ರ ಸ್ಟ್ರೇಟಾಗೆ ಬರಬೇಕು. ಅದೊಂಚೂರು ಹೆಚ್ಚು ಕಮ್ಮಿ ಬಂದರೂ ಬಿಚ್ಚಿ 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 ಮಾಡಿಸ್ತಾಯಿದ್ರು ಅದನ್ನು. ಹಂಗಾಗಿ ಅದು ಚೆನ್ನಾಗಿ ನೆನಪಿದೆ ನನಗೆ. ಹಾಗಾಗಿ ಡಾಟ್ಗಳು ಇಡುವಾಗ ಸೊಟ್ಟ ಪಟ್ಟ ಮಾಡಬೇಡಿ, ಸ್ಟ್ರೇಟಾಗಿ ಒಂದು ಹೊಲಿಗೆ ಬಂದುಬಿಡೋ ಥರ ಸ್ಟಿಚ್ ಮಾಡಿ. ಓಕೆನಾ. ಸ್ಟಾರ್ಟಿಂಗಿಂದ ತುದಿಗೆ ಬಂದುಬಿಡಬೇಕು ಸ್ಟಿಚಿಂಗು, ಆ ಥರ ಸ್ಟಿಚ್ ಮಾಡಬೇಕಾಗುತ್ತೆ. ನೋಡಿ ಈ ರೀತಿ ರೆಡಿ ಆಯಿತು ಕಪ್ಸು. ಈ ಥರ ವರ್ಕ್ ಬ್ಲೌಸ್ಗಳನ್ನ ಆರಾಮಾಗಿ ಪ್ಯಾಚ್ ಕೊಟ್ಟು ಸ್ಟಿಚ್ ಮಾಡ್ಕೋಬೋದು. ನೀವು ಈ ಥರ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.